ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಇದ್ದೀವಿ 2024ಕ್ಕೆ ಸಂಬಂಧಪಟ್ಟಂತೆ. ಇನ್ನೇನು 28/1/2024ರಂದು DR ಪರೀಕ್ಷೆ ನಡೀತದೆ. ಆ ಒಂದು ಪರೀಕ್ಷೆಗೆ ಉಪಯುಕ್ತ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕೊನೆವರೆಗೆ ನೋಡಿ. ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ. 2024ರ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಭಾರತದ ಯಾವ ಆಟಗಾರ ಗೆದ್ದುಕೊಂಡಿದ್ದಾರೆ? ಆಯ್ಕೆಗಳು ನೋಡ್ತಾ ಹೋಗೋಣ. ಅಶ್ವಿನಿ ಜಾಧವ್, ಮಾನ್ಸಿಂಗ್, ಟಿ ಗೋಪಿ, ಶಿವನಾಥ್ ಸಿಂಗ್ ಅಂತಕ್ಕಂಥವ್ರು ಇಲ್ಲಿ ಆಯ್ಕೆಗಳು ನೋಡ್ತಾ ಹೋಗ್ತೀವಿ. ಸರಿಯಾದ ಉತ್ತರ ನೋಡೋದಾದರೆ ಇಲ್ಲಿ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಮಾನ್ಸಿಂಗ್ ಅಂತಕ್ಕಂಥವ್ರು 2024ರ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ಬಿ ಆಯ್ಕೆ ಸರಿಯಾಗಿದೆ. ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಮೂರ್ತಿಯಾಗಿ ಯಾರನ್ನು ನೇಮಕ ಮಾಡಲು ಕೊಲಿಜಿಯಂ ಶಿಫಾರಸು ಮಾಡಿದೆ? ಈ ಒಂದು ಪ್ರಶ್ನೆಗೆ ಒಂದು ಆಯ್ಕೆಗಳು ನೋಡ್ತಾ ಹೋಗೋಣ. ಪ್ರಸನ್ನ ಬಾಲಚಂದ್ರ ವರಾಳೆ, DY ಚಂದ್ರಚೂಡ, PS ದಿನೇಶ್ ಕುಮಾರ್, ಯಾರೂ ಅಲ್ಲ ಅಂತಕ್ಕಂಥದ್ದು. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂದರೆ DY ಚಂದ್ರಚೂಡ ಅವರು ಇದ್ದಾರೆ ಪ್ರಸ್ತುತದಲ್ಲಿ ಅಂತಕ್ಕಂಥದ್ದು. ಇವರ ಒಂದು ತೆರವಾದ ಸ್ಥಾನಕ್ಕೆ ಶಿಫಾರಸು ಮಾಡಿರ್ತಕ್ಕಂಥದ್ದು ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಪ್ರಸನ್ನ ಬಾಲಚಂದ್ರ ವರಾಳೆ ಅಂತಕ್ಕಂಥವ್ರನ್ನ ಈ ತೆರವಾದ ಸ್ಥಾನಕ್ಕೆ ಅಂದರೆ ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಮೂರ್ತಿಯಾಗಿ ಇವರನ್ನು ನೇಮಕ ಮಾಡಿಕೊಳ್ಳೋದಕ್ಕೋಸ್ಕರ ಶಿಫಾರಸನ್ನು ಹೊರಡಿಸಲಾಗಿದೆ ಅಂತಕ್ಕಂಥದ್ದು. ಪ್ರಸ್ತುತ ಯಾರಿದ್ದಾರೆ ಅಂದರೆ DY ಚಂದ್ರಚೂಡ. ಇವರ ಒಂದು ಸ್ಥಾನ ತೆರವಾದ ನಂತರ ಇವರು ಬಾಲಚಂದ್ರ ವರಾಳೆ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕವಾಗ್ತಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ. ವಿಶ್ವನಾಥ್ ಆನಂದ್ ಅವರನ್ನು ಹಿಂದಿಕ್ಕಿ ಇತ್ತೀಚೆಗೆ ಯಾರು ಭಾರತದ ನಂಬರ್ 1 ಚೆಸ್ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತಾ ಹೋಗ್ತೀವಿ. ವಿದಿತಿ ಗುಜರಾತಿ, ಪಂತಲ್ ಹರಿಕೃಷ್ಣ, ರಮೇಶ್ ಬಾಬು ಪ್ರಜ್ಞಾನಂದ, ಗುಕೇಶ್ ಡಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ರಮೇಶ್ ಬಾಬು ಪ್ರಜ್ಞಾನಂದ ಅಂತಕ್ಕಂಥವರು ಪ್ರಸ್ತುತ ವಿಶ್ವನಾಥ್ ಆನಂದ್ ಅವರನ್ನು ಹಿಂದಿಕ್ಕಿ ಭಾರತದ ನಂಬರ್ 1 ಚೆಸ್ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ ಅಂತಕ್ಕಂಥದ್ದು. ನಾಲ್ಕನೇ ಪ್ರಶ್ನೆ. ಇತ್ತೀಚೆಗೆ ಜಮ್ಮು ಕಾಶ್ಮೀರ ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರ ಕೃತ್ಯಗಳನ್ನು ತಡೆಯಲು ಭಾರತೀಯ ಸೇನೆ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದೆ ಅಂತಕ್ಕಂಥದ್ದು. ಆಯ್ಕೆ 1 ಆಪರೇಷನ್ ಯಶಸ್ವಿ, ಆಯ್ಕೆ 2 ಆಪರೇಷನ್ ಸರ್ವಶಕ್ತಿ, 3 ಆಪರೇಷನ್ ಬ್ಲೂ, 4ನೇದು ಆಪರೇಷನ್ ವಿಜಯ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ನಡೀತಕ್ಕಂಥ ಭಯೋತ್ಪಾದನೆ ಕೃತ್ಯಗಳನ್ನು ತಡೆಗಟ್ಟೋದಕ್ಕೋಸ್ಕರ ಭಾರತೀಯ ಸೇನೆ ಕೈಗೊಂಡಿರ್ತಕ್ಕಂಥ ಒಂದು ಆಪರೇಷನ್ ಅಥವಾ ಕಾರ್ಯಾಚರಣೆ ಯಾವುದಂದರೆ ಇಲ್ಲಿ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಆಪರೇಷನ್ ಸರ್ವಶಕ್ತಿ ಅಂತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ. ಭಾರತೀಯ ನೌಕಾಪಡೆ ಮತ್ತು ಯಾವ ದೇಶದ ನೌಕಾಪಡೆಗಳ ನಡುವೆ ದ್ವಿಪಕ್ಷೀಯ ಕಡಲ ವ್ಯಾಯಾಮವಾಗಿರತಕ್ಕಂಥ ಎಕ್ಸ್ ಅಯುತಾಯ ಎಂದು ಹೆಸರಿಸಲಾಗಿದೆ ಅಂತಕ್ಕಂಥದ್ದು. ಭಾರತೀಯ ನೌಕಾಪಡೆ ಮತ್ತು ಇನ್ನೊಂದು ದೇಶದ ನೌಕಾಪಡೆ ನಡುವೆ ಎಕ್ಸ್ ಅಯುತಾಯ ಅಂತಕ್ಕಂಥ ಒಂದು ಸಮರಾಭ್ಯಾಸ ಜರುಗಲಿದೆ. ಅದು ಯಾವ ದೇಶ ಅಂತಕ್ಕಂಥದ್ದು ಕೇಳಿದ್ದಾರೆ. ಆಯ್ಕೆಗಳು ನೋಡ್ತಾ ಹೋಗೋಣ. ಥೈಲ್ಯಾಂಡ್, ಅಮೇರಿಕಾ, ಜಪಾನ್, ರಷ್ಯಾ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಥೈಲ್ಯಾಂಡ್ ದೇಶದ ನಡುವೆ ಥೈಲ್ಯಾಂಡ್ ಮತ್ತು ಭಾರತೀಯ ನೌಕಾಪಡೆಗಳ ನಡುವೆ ಈ ಒಂದು ಎಕ್ಸ್ ಅಯುತಾಯ ಅಂತಕ್ಕಂಥ ಒಂದು ಸಮರಾಭ್ಯಾಸ ಜರುಗಲಿದೆ ಅಂತಕ್ಕಂಥದ್ದು. ಇನ್ನು 81ನೇ ಗೋಲ್ಡನ್ ಗ್ಲೋಬ್ ಅವಾರ್ಡ್ 2024ರಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ನಾಟಕ ಪ್ರಶಸ್ತಿಯನ್ನು ಗೆದ್ದಿದೆ ಅಂತಕ್ಕಂಥದ್ದು. ಇಲ್ಲಿ 4 ಥಿಂಗ್ಸ್ ಅಂತಕ್ಕಂಥದ್ದು. 4 ಥಿಂಗ್ಸ್. ಆಯ್ಕೆ 2 ಕಿಲ್ಲರ್ಸ್ ಆಫ್ ಫ್ಲವರ್ ಮೂನ್ ಅಂತಕ್ಕಂಥದ್ದು. ಆಯ್ಕೆ 3 ಓಪನ್ ಹೈಮರ್ ಅಂತಕ್ಕಂಥದ್ದು. 4ನೇದಾಗಿ ಬಾರ್ಬಿ ಅಂತಕ್ಕಂಥದ್ದು. ಈ 4 ಚಲನಚಿತ್ರಗಳಲ್ಲಿ
ಮೊದಲ ಅವಾರ್ಡು ಗೋಲ್ಡನ್ ಗ್ಲೋಬ್ ಅವಾರ್ಡ್ 2024 ಪಡೆದುಕೊಂಡಿರ್ತಕ್ಕಂಥ ಅತ್ಯುತ್ತಮ ನಾಟಕ ಚಲನಚಿತ್ರ ಅಂತಕ್ಕಂಥದ್ದು ಯಾವುದು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಓಪನ್ ಹೈಮರ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇತ್ತೀಚೆಗೆ ಫ್ರಾನ್ಸ್ ದೇಶದ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಗೊಂಡಿದ್ದಾರೆ? ಆಯ್ಕೆಗಳು ನೋಡ್ತಾ ಹೋಗೋಣ. ಜೋರ್ಡನ್ ಬಾರ್ಡೆಲ್ಲಾ, ಗ್ಯಾಬ್ರಿಯೆಲ್ ಅಟಲ್, ಎಲಿಜಬೆತ್ ಬೋರ್ನ್, ಇಮ್ಯಾನ್ಯುಯೆಲ್ ಮ್ಯಾಕ್ರಾನ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಗ್ಯಾಬ್ರಿಯೆಲ್ ಅಟಲ್ ಅಂತಕ್ಕಂಥವರು ನೂತನವಾಗಿ ಫ್ರಾನ್ಸ್ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಫ್ರಾನ್ಸ್ ದೇಶದ ಅಧ್ಯಕ್ಷರು ಇಮ್ಯಾನ್ಯುಯೆಲ್ ಮ್ಯಾಕ್ರಾನ್ ಅಂತಕ್ಕಂಥವ್ರು. 2024 ಜನವರಿ 26 ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಅಂತಕ್ಕಂಥದ್ದು. ಯಾರು? ಇಮ್ಯಾನ್ಯುಯೆಲ್ ಮ್ಯಾಕ್ರಾನ್. ಇವರು ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಿಧಿಗಳು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿವೆ ಅಂತಕ್ಕಂಥದ್ದು? 369 ಮತ್ತು 34 ಅಂತಕ್ಕಂಥದ್ದು, 369, 36, 370, 35 ಎ ಅಂತಕ್ಕಂಥದ್ದು, 370, 36 ಅಂತಕ್ಕಂಥ ವಿಧಿಗಳು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿವೆ ಅಂತಕ್ಕಂಥದ್ದು. ಇದರಲ್ಲಿ ಯಾವುದು ಅಂತಕ್ಕಂಥದ್ದು ಆಯ್ಕೆ ಮಾಡಬೇಕಾಗುತ್ತೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು 370, 35 ಎ ವಿಧಿ ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿತ್ತು. ಅದನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, ಅದಕ್ಕೆ ಕೊಟ್ಟಿರ್ತಕ್ಕಂಥ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಲಾಗುತ್ತದೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ನೂತನ ಅಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡಲಾಗಿದೆ? ಈ ಒಂದು ಆಯ್ಕೆಗಳು ನೋಡ್ತಾ ಹೋಗೋಣ. ಎಲ್ ನಾರಾಯಣಸ್ವಾಮಿ, ಎಸ್.ಕೆ. ಒಂಟಿಗೋಡಿ, ಶ್ಯಾಮ ಭಟ್ಟ, ಜಿನ್ನಿ ತಟ್ಟಿಲ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಇವರಲ್ಲಿ ಯಾರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ನೋಡೋದಾದರೆ ಈ ಸರಿಯಾದ ಉತ್ತರ ಎಲ್ ನಾರಾಯಣ ಸ್ವಾಮಿ ಅಂತಕ್ಕಂಥವರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. 10ನೇ ಪ್ರಶ್ನೆ, ಭಾರತ ಮತ್ತು ಯಾವ ಸೇನೆಗಳ ನಡುವೆ ಎಕ್ಸರ್ಸೈಸ್ ಹರಿಮಾವು ಶಕ್ತಿ ಅಂತಕ್ಕಂಥದ್ದು ಯಾವುದು? ಹರಿಮಾವು ಶಕ್ತಿ ಅಂತಕ್ಕಂಥದ್ದು 2023 ಜರುಗಿರ್ತಕ್ಕಂಥದ್ದು ಜಂಟಿ ದ್ವಿಪಕ್ಷೀಯ ತರಬೇತಿಯಾಗಿದೆ. ಇದು ಯಾವ ದೇಶದ ನಡುವೆ ನಡೀತಕ್ಕಂಥದ್ದು ಅಂತಕ್ಕಂಥದ್ದು. ಭಾರತ ಮತ್ತು ಇನ್ನೊಂದು ದೇಶ ಯಾವುದು ಅಂತಕ್ಕಂಥದ್ದು ಗುರುತಿಸಬೇಕಾಗುತ್ತೆ. ಮಲೇಷಿಯಾ, ಅಮೇರಿಕಾ, ಜಪಾನ್, ರಷ್ಯಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಮಲೇಷಿಯಾ, ಅಮೇರಿಕಾ, ಜಪಾನ್, ರಷ್ಯಾ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಮಲೇಷಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಅಂದರೆ ಭಾರತ ಮತ್ತು ಮಲೇಷ್ಯಾ ದೇಶಗಳ ನಡುವೆ ಎಕ್ಸರ್ಸೈಸ್ ಹರಿಮಾವು ಶಕ್ತಿ 2023 ಜರುಗಿತು ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿಯವರೆಗೆ ಪ್ರಮುಖವಾಗಿ 10 ಪ್ರಶ್ನೆಗಳನ್ನು ನೋಡ್ತಾ ಹೋಗಿದ್ವಿ. ಇವೆಲ್ಲವೂ ಕೂಡ ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಒಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.